ನಮ್ಮ ಹಕ್ಕನ್ನ ವಾಪಸ್ ಕೊಟ್ಟಿರೋದಕ್ಕೆ ಧನ್ಯವಾದ. ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ ವಿದ್ಯಾರ್ಥಿನಿ ಮುಸ್ಕಾನ್. ಕಳೆದ ವರ್ಷ ಈ ಹಿಜಾಬ್ ದಂಗಲ್ ಆಗ್ಬೇಕಾದ್ರೆ ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ದಂಥ ವಿದ್ಯಾರ್ಥಿನಿ. ಮಂಡ್ಯದ PES ಕಾಲೇಜಿನಲ್ಲಿ ಈ ರೀತಿ ಘೋಷಣೆ ಕೂಗಲಾಗಿತ್ತು. ಹಿಜಾಬ್ ನಮ್ಮ ಸಂಸ್ಕೃತಿ, ನಮ್ಮ ಹಕ್ಕು ಅಂತ ಈಗ ಮುಸ್ಕಾನ್ ಪ್ರತಿಕ್ರಿಯಿಸಿರೋದು. ಈ ವಿವಾದದಿಂದ ಅನೇಕರು ಶಿಕ್ಷಣದಿಂದ ವಂಚಿತರಾದರು. ನಾನು ಕಾಲೇಜಿಗೆ ಹೋಗ್ತೀನಿ, ಎಲ್ಲರೂ ಪರೀಕ್ಷೆ ಬರೀರಿ, ಶಿಕ್ಷಣದ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ, ಎಲ್ಲ ಧರ್ಮವೂ ಒಂದೇ, ಮನುಷ್ಯರ ರೀತಿ ಬದುಕೋಣ ಅಂತ ಹೇಳಿ ಮುಸ್ಕಾನ್ ಪ್ರತಿಕ್ರಿಯಿಸಿದರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿನಿ ಮುಸ್ಕಾನ್ರನ್ನ ನಮ್ಮ ಪ್ರತಿನಿಧಿ ನಂದೀಶ್ ಮಾತಾಡಿಸಿದ್ದಾರೆ ನೋಡಿ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಹಿಜಾಬ್ ಅನ್ನ ನಿಷೇಧ ಮಾಡಲಾಗಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯನವರು ಹಿಜಾಬ್ ನಿಷೇಧವನ್ನ ವಾಪಸ್ ತಗೊಳ್ತೀವಿ, ಮತ್ತೆ ಹಿಜಾಬ್ ಧರಿಸಿ ಶಾಲಾ ಕಾಲೇಜಿಗೆ ಹೋಗ್ಬೋದು ನಿಟ್ಟಿನಲ್ಲಿ ಒಂದು ಭಾಷಣವನ್ನು ಕೂಡ ಮಾಡಿರುವಂತದ್ದು. ಇನ್ನು ಈ ಕುರಿತು ಏನು PES ಕಾಲೇಜಿನಲ್ಲಿ ಶ್ರೀರಾಮ ಘೋಷಣೆಗೆ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆ ಕೂಗಿದಂತ ವಿದ್ಯಾರ್ಥಿನಿ ಮುಸ್ಕಾನ್ ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ತೀನಿ. ಮೇಡಮ್, ಕಳೆದ 2 ವರ್ಷಗಳಿಂದಲೂ ಕೂಡ ಹಿಜಾಬ್ಗೆ ಅವಕಾಶ ಇರಲಿಲ್ಲ. ಇದೀಗ ಮತ್ತೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹಿಜಾಬ್ ನಿಷೇಧವನ್ನು ವಾಪಸ್ ತಗೊಳ್ತೀವಿ ಅಂತ. ಏನ್ ಹೇಳ್ತೀರಪ್ಪ, ನಿಮ್ಮ ಫಸ್ಟ್ ರಿಯಾಕ್ಷನ್? ಸರ್, ಅಲ್ಹಮ್ದುಲಿಲ್ಲಾ, ಫಸ್ಟ್ ನಾನು ಧನ್ಯವಾದ ಮಾಡ್ತೀನಿ ನಮ್ಮ CM ಸಿದ್ದರಾಮಯ್ಯ ಸರ್ಗೆ, ಮತ್ತು DK ಶಿವಕುಮಾರ್ ಸರ್ಗೆ, ಮತ್ತು ಎಲ್ಲ ಎಜುಕೇಷನ್ ಮಿನಿಸ್ಟರ್ಗೆ ಸರ್ಗೆ ಎಲ್ಲರಿಗೂ ಧನ್ಯವಾದ ಮಾಡ್ತೀನಿ. ಮತ್ತು ಎಲ್ಲ ಹಿಜಾಬ್ ಸಪೋರ್ಟ್ ಮಾಡಿರೋರಿಗೆ ಎಲ್ಲ ಧನ್ಯವಾದ ಮಾಡ್ತೀನಿ ಅಷ್ಟೇ. ಯಾವ ರೀತಿ ತೊಂದರೆ ಆಗ್ತಿತ್ತು ಮೇಡಮ್? ನೀವು ಕೂಡ ಒಂದು ವರ್ಷ ಕಾಲೇಜ್ಗೆ ಹೋಗ್ಲಿಲ್ಲ, ಬೇರೆ ಕೋರ್ಸ್ಗೆ ಸೇರ್ಕೊಂಡ್ರೆ, ಯಾಕೆಂದ್ರೆ ಹಿಜಾಬ್ ಅಲ್ಲಿ ಅವಕಾಶ ಇರಲಿಲ್ಲ ಅಂತ. ಯಾವ ರೀತಿ ತೊಂದರೆ ಆಗ್ತಿತ್ತು ಅಂತ? ಸರ್, ಅದೇ ಎಷ್ಟೋ ಹುಡುಗಿರು ಎಕ್ಸಾಮ್ಸ್ನ ಡ್ರಾಪ್ ಮಾಡಿದ್ರು. ಅದೇ ಡ್ರಾಪ್ ಮಾಡಿದ್ರು ಎಕ್ಸಾಮ್ಸ್, 1 ವರ್ಷ ಎಲ್ಲರದು ವೇಸ್ಟ್ ಆಯಿತು. ಕಂಟಿನ್ಯೂ ಮಾಡ್ತೀನಿ. ನೀವು ಮೇಡಮ್ BCom ಓದ್ತಿದ್ರಿ, ಆದ್ರೆ ಯಾವಾಗ ಹಿಜಾಬ್ ನಿಷೇಧ ಆಯ್ತು ಬೇರೆ ಕೋರ್ಸ್ಗೆ ಸೇರ್ಕೊಂಡಿದ್ರಿ. ಇವಾಗ ಮತ್ತೆ ಏನಾದ್ರು BCom ಮುಂದುವರಿಸ್ತೀರಾ ನಿಮ್ಮ ವ್ಯಾಸಂಗನ? ಅದೇ ಕಾಲೇಜ್ಗೆ ಸೇರ್ಬೇಕು ಅಂತಾರೆ, ಏನ್ ಹೇಳ್ತೀರಾ? ಹ್ಞೂ ಸರ್, BCom ನಾನು ಅದೇ ಕಾಲೇಜಲ್ಲಿ ಸೇರಿ ಇನ್ಶಾಲ್ಲಾ ಕಂಟಿನ್ಯೂ ಮಾಡ್ತೀನಿ. ಅಲ್ಲ, ಬೇರೆ ಕಾಲೇಜ್ಗಳಿಗೆ ಅವಕಾಶ ಇತ್ತು ಅಂದ್ರೆ ಹಿಜಾಬ್ ಧರಿಸಿ ಬರ್ಬೋದಾಗಿತ್ತು, ಆದ್ರೆ ಅಂತ ಕಾಲೇಜ್ಗೆ ಮತ್ತೆ ನೀವು ಸೇರ್ಕೊಳ್ಳಿಲ್ಲ, ಬೇರೆ ಕೋರ್ಸ್ಗೆ ಸೇರ್ಕೊಂಡ್ರಿ. ಅಂದ್ರೆ ಇದೇ ಕಾಲೇಜಲ್ಲಿ ಓದ್ಬೇಕು ಅಂತ ಆಸೆ ಇದೆಯಾ ಏನು ಅಂತ? ಹ್ಞೂ ಸರ್, ಇಲ್ಲೇ ಓದಬೇಕಂತ ಆಸೆ ಇತ್ತು. ಅದಕ್ಕೆ ನಾನು ತುಂಬ ಆಪರ್ಚುನಿಟೀಸ್ ಸಿಕ್ತು, ಬಟ್ ಐ ರಿಫ್ಯೂಸ್ಡ್ ಗೋಯಿಂಗ್ ದೇರ್. ಸೊ ಇನ್ಶಾಲ್ಲಾ ಐ ವಿಲ್ ಕಂಟಿನ್ಯೂ ಮೈ ಸ್ಟಡೀಸ್. ಒಂದಷ್ಟು ವಿದ್ಯಾರ್ಥಿ, ಕೇವಲ ನೀವು ಒಬ್ಬರೇ ಅಲ್ಲ, ಒಂದಷ್ಟು ಉಡುಪಿ ಭಾಗದಲ್ಲಿ ಒಂದಷ್ಟು ಜನ ಕಾಲೇಜ್ನೇ ಬಿಟ್ರು ಅಂತವ್ರಿಗೆ ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ? ಮತ್ತೆ ಹಿಜಾಬ್ ಏನಾದ್ರು ವಾಪಸ್ ತಗೊಂಡಿದ್ರೆ, ನಿಷೇಧ ವಾಪಸ್ ತಗೊಂಡಿದ್ದಾರೆ, ಆ ವಿದ್ಯಾರ್ಥಿನಿಯರಿಗೆ, ಕಾಲೇಜ್ ಬಿಟ್ಟಂತ ವಿದ್ಯಾರ್ಥಿನಿಯರಿಗೆ ಏನ್ ಹೇಳ್ತೀರಾ? ಸರ್, ಫಸ್ಟ್ ಆಫ್ ಆಲ್ ನನಗೆ ಹುಷಾರಿಲ್ಲ. ಅದೇ ಅದೇ ನಾನು ಈಗ ನಮ್ಮ ರೈಟ್ಸ್ ನಮ್ಗೆ ವಾಪಸ್ ಸಿಕ್ಕೈತೆ, ಬನ್ನಿ, ಎಜುಕೇಶನ್ ತುಂಬಾ ಮುಖ್ಯ, ಇದನ್ನ ಕಾನ್ಸಂಟ್ರೇಟ್ ಮಾಡಿ ಓದಿ ಎಕ್ಸಾಮ್ನ ಬರೀರಿ ಅಷ್ಟೇ. ಮತ್ತೆ ಹಿಜಾಬ್ ನಿಷೇಧವನ್ನು ವಾಪಸ್ ತಗೊಳ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಆದ್ರೆ ಬಿಜೆಪಿ ನಾಯಕರು ಒಂದಷ್ಟು ಅದಕ್ಕೆ ಟೀಕೆಗಳನ್ನ ಮಾಡ್ತಾ ಇರುವಂತದ್ದು ಮೇಡಮ್. ಮತ್ತೆ ಒಂದು ರೀತಿ ಸಂಘರ್ಷ ಏರ್ಪಡುತ್ತೆ ಶಾಲಾ ಕಾಲೇಜಲ್ಲಿ ಅಂತ, ಏನ್ ಹೇಳ್ತೀರಾ ಅವ್ರಿಗೆ? ಸರ್, ಇದನ್ನ ನಾವು ಫಸ್ಟಿಂದ ಹುಡುಗಿರು ಹಾಕೊಂಡು ಹೋಗ್ತಿದ್ರು, ಅದಕ್ಕೆ ಇದನ್ನ ಹಾಕೊಂಡು ಹೋಗಿ ಎಕ್ಸಾಮ್ ಬರೀತೀವಿ. ಅಲ್ಲ, ಬಿಜೆಪಿ ನಾಯಕರು ಆತರ ಟೀಕೆಗಳು ಮಾಡುವಂತದ್ದು ಅಂತ. ಸರ್, ಮತ್ತೊಂದ್ ಕಡೆ ಮೇಡಮ್, ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ವಿಚಾರ ಇರುವಂತದ್ದು. ಅಂದ್ರೆ ಈಗಾಗಲೇ ಹೈಕೋರ್ಟ್ ನಿಷೇಧವನ್ನ ಒಂದ್ ಕಡೆ ಒಪ್ಕೊಂಡಿತ್ತು, ಸರ್ಕಾರದ ನಡೆಯನ್ನ ಸರಿ ಅಂತ ಹೇಳಿತ್ತು. ಆದ್ರೆ ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಈ ಸಂದರ್ಭದಲ್ಲಿ ಹಿಂಪಡೆಯುವಂತದ್ದು ಸರಿನಾ ಅಂತ? ಸರ್ ನೋಡಿ, ಎಲ್ಲ ಕಾಲೇಜಲ್ಲಿ ಇದಿಲ್ಲ, ಸ್ವಲ್ಪ ಕಾಲೇಜಲ್ಲಿ ಇದಾಗಿರೋದು. ಅದಕ್ಕೆ ಈಗ ಇದು ಸಿಕ್ಕೈತೆ ರೈಟ್ಸ್, ನಾವು ಹೋಗಿ ಎಕ್ಸಾಮ್ನ ಕಂಟಿನ್ಯೂ ಮಾಡ್ತೀವಿ ಅಷ್ಟೇ. ಕೊನೆಯದಾಗಿ ಮೇಡಮ್, ಕೆಲವೊಂದಷ್ಟು ವಿದ್ಯಾರ್ಥಿಗಳು ಅಂದ್ರೆ ನಮ್ಗೆ ಕೇಸರಿ ಸಾಲನ್ನ ಹಾಕೊಂಡು ಹೋಗೋಕೆ ಅವಕಾಶ ಕೊಡಿ, ಈ ತರ ಒಂದು ಪ್ರಶ್ನೆಗಳನ್ನು ಮಾಡುವಂತದ್ದು, ಅಂತವ್ರಿಗೆ ಏನ್ ಹೇಳ್ತೀರಾ? ಅಂತವ್ರಿಗೆ ಏನ್ ಹೇಳ್ತೀರಾ? ಈ ತರದಿಂದ ವಾತಾವರಣ ಕೆಡುತ್ತಾ ಏನ್ ಹೇಳ್ತಾರೆ ಸರ್? ಅದೇ ಹೆಂಗೆ ನಾವು ಮೊದ್ಲೇ ಪ್ರೀತಿಯಿಂದ ಇದ್ವಿ ಹಂಗೆ ಇರೋದ, ಅಣ್ಣನ್ ತಂಬಿತಿರೋ ತರ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ತರ ಹೋಗಿ ನಾವು ಕಾಲೇಜಲ್ಲಿ ಸ್ಟಡೀಸ್ ಮಾಡ್ತಿದ್ವಿ, ಹಂಗೆ ಕಂಟಿನ್ಯೂ ಮಾಡೋದಷ್ಟೇ. ಇದಿಷ್ಟು ವಿದ್ಯಾರ್ಥಿನಿ ಮುಸ್ಕಾನ್ ರವರು ನ್ಯೂಸ್ ಫಸ್ಟ್ ಜೊತೆ ಮಾತುಗಳನ್ನ ಹಂಚ್ಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಸಿದ್ದರಾಮಯ್ಯನವರ ಒಂದು ತೀರ್ಮಾನವನ್ನ ನಾವು ಕೂಡ ಸ್ವಾಗತ ಮಾಡ್ತೀವಿ, ಅವ್ರಿಗೆ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೀವಿ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.